ಸೊ ವಿಡಿಯೋ ಮಧ್ಯದಲ್ಲಿ ಕಟ್ಟಾಯಿತು, ನೋಟ್ ಮಾಡ್ಕೊಳ್ಳಿ. 7 ಸ್ವರಯೋಗದ ಬಗ್ಗೆ ಹೇಳ್ತಾ ಇದ್ದೆ. ಹಿಡ ಪಿಂಗಳ ಸುಸುಮ್ನನಾಡಿಯ ಶಕ್ತಿಯುತ ನೈಸರ್ಗಿಕ ಜೀವಶಕ್ತಿಯ ಅರಿವನ್ನು ಹೆಚ್ಚಿಸಿ ವಿಶಿಷ್ಟ ಅನುಭವವನ್ನು ಪಡೆಯುವ ಹಠಯೋಗ ಶಾಸ್ತ್ರವೇ ಸ್ವರಯೋಗ ಶಾಸ್ತ್ರ. ಪಾಯಿಂಟ್ ನಂಬರ್ 8 ನೋಟ್ ಮಾಡ್ಕೊಳ್ಳಿ. ಜೀವಶಕ್ತಿ, ಪ್ರಾಣಶಕ್ತಿ ಭೌತಿಕ ದೇಹದ ಒಳಗೆ ನಡೆಯುವ ಪವಾಡವನ್ನು ತಿಳಿದುಕೊಳ್ಳುವುದೇ ಈ ಒಂದು ಸ್ವರಯೋಗ. ಅಂದರೆ ಮನುಷ್ಯ ತ್ರಿಶರೀರಿ, ಒಂದು ಸ್ಥೂಲ ಶರೀರ, ಮತ್ತೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ಈ ಸ್ಥೂಲ ಶರೀರ ಅಂದರೆ ಇದು ಪರ್ಮನೆಂಟ್ ಇಲ್ಲ, ಯಾವಾಗಲಾದ್ರೂ ಈ ಸ್ಥೂಲ ಶರೀರ ದೇಹವನ್ನು ಮಣ್ಣಲ್ಲೋ ಬೆಂಕಿನಲ್ಲೋ ಲೀನಗೊಳಿಸುವಂತಹದ್ದು. ಅಂದರೆ ಈ ದೇಹ ಅಂತ್ಯ ಆಗೋಗ್ತದೆ, ಇದು ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲದಂತಹ ದೇಹವನ್ನು ಸ್ಥೂಲ ಶರೀರ ಅಂತ ಹೇಳ್ತೀವಿ. ಈ ಸ್ಥೂಲ ಶರೀರದ ಒಳಗಡೆ ಒಂದು ಸೂಕ್ಷ್ಮ ಶರೀರ ಬಂದು ಸೇರಿಕೊಳ್ತದೆ. ಈ ಸೂಕ್ಷ್ಮ ಶರೀರವನ್ನು ನಾವು ಆತ್ಮ ಅಂತ ಹೇಳ್ತೀವಿ. ಈ ಆತ್ಮ ಅಂದರೆ ಏನು? ಆ ಆತ್ಮವೇ ಪ್ರಾಣ. ಈ ಆತ್ಮ ಅಥವಾ ಪ್ರಾಣ ಅಂತ ಏನು ಹೇಳ್ತೀವಿ, ಇದು ಈ ಸ್ಥೂಲ ಶರೀರಕ್ಕೆ ಬಂದು ಸೇರಬೇಕಾದ್ರೆ ಒಂದು ಕಾರಣ ಇರ್ತದೆ. ಯಾವುದೇ ಸ್ಥೂಲ ಶರೀರಕ್ಕೆ ಯಾವ್ಯಾವುದೋ ಆತ್ಮಗಳು ಅಥವಾ ಈ ಶಕ್ತಿ ಬಂದು ಸೇರೋದಿಲ್ಲ, ಅದಕ್ಕೆ ಕಾರಣ ಇರ್ತದೆ. ಯಾವ ಸ್ಥೂಲ ಶರೀರ ಯಾರ ತಾಯಿ ಯಾರ ತಂದೆಯ ಮಿಲನದಿಂದ ಅಲ್ಲಿ ಗರ್ಭ ಉತ್ಪತ್ತಿ ಆಗಬೇಕು, ಆ ಸ್ಥೂಲ ಶರೀರದ ಒಳಗಡೆ ಯಾವ ಪ್ರಾಣ ಹೋಗಿ ಸೇರಬೇಕು ಅಂದರೆ ಆತ್ಮ, ಅದು ಯಾಕೆ ಅಲ್ಲೇ ಬಂದು ಸೇರಬೇಕು, ಅದು ಎಲ್ಲಿ ಹುಟ್ಟಬೇಕು, ಅದು ಎಲ್ಲಿ ಬೆಳಿಬೇಕು, ಅದರ ಜೀವನ ಆಯಸ್ಸು ಎಷ್ಟು ಇರಬೇಕು, ಸೊ ಅದಕ್ಕೆ ಏನು ಕಾರಣ, ಅದು ಬಂದ ಕಾರಣ ಏನು, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸುವಂತಹ ಒಂದು ಉಸಿರಾಟದ ವಿಜ್ಞಾನವೇ ಸ್ವರಯೋಗ. ಜೀವಶಕ್ತಿ, ಪ್ರಾಣಶಕ್ತಿ ಭೌತಿಕ ದೇಹದ ಒಳಗೆ ನಡೆಯುವ ಪವಾಡ. ಇದು ಪವಾಡ ಅಂತ, ಇಂಥದನ್ನ ಪವಾಡ ಅಂತ ಹೇಳ್ಬೋದು. ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಇರುವಂತಹ ಅರಿವು ಗೊತ್ತಾಗ್ತದೆ. ಈ ಪ್ರಾಣದ ಅರಿವು ನಮಗೆ ಗೊತ್ತಾಗ್ತದೆ. ನಾವು ಇಡನಾಡಿ ಪಿಂಗಳ ನಾಡಿನಲ್ಲಿ ಉಸಿರಾಟನ ಹಾಡ್ತಕ್ಕಂತಹದ್ದು, ಹಾರ್ಟ್ ಬೀಟು, ಲಂಗ್ಸು, ಇಡೀ ದೇಹದಲ್ಲಿ ಅಥವಾ ಈ ಗಾಳಿಯ ಸ್ಪರ್ಶ, ಈ ಉಸಿರಾಟದ ಸ್ಪರ್ಶ ನಮ್ಗೆ ಗೊತ್ತಾಗ್ತದೆ, ಬಟ್ ಕಣ್ಣು ಮಾತ್ರ ಕಾಣೋದಿಲ್ಲ. ಇಂತಹದನ್ನ ಪವಾಡಗಳು ಅಂತ ಹೇಳೋದು. ಈ ಒಂದು ಪವಾಡ ಶಾಸ್ತ್ರವೇ ಸ್ವರಯೋಗ. ಪಾಯಿಂಟ್ ನಂಬರ್ 9 ಬರ್ಕೊಳ್ಳಿ. ಸಾವನ್ನು ಮುಂದೂಡುವ, ಅಂದರೆ ಈ ಸ್ವರಯೋಗ ಉಸಿರಾಟದ ವಿಜ್ಞಾನ ಇದೆಯಲ್ಲ, ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ, ಇದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ನಿಮ್ಮ ಆಯಸ್ಸು 1,000, 2,000, 3,000 ವರ್ಷ, 4,000-5,000 ವರ್ಷಗಳ ತನಕ ಈ ಸ್ಥೂಲ ಶರೀರದಲ್ಲಿ ಈ ಪ್ರಾಣವನ್ನು ಇಟ್ಟುಕೊಂಡು ನೀವು ಬದುಕ್ಬೋದು. ಹೇಗೆ ಬದುಕ್ಬೋದು ಅಂದರೆ, ಸಾವನ್ನು ಎಷ್ಟು ಬೇಕು ನಮಗೆ ಅಲ್ಲಿ ತನಕ ಮುಂದೂಡುವಂತಹ, ಅಲ್ಲಿ ತನಕ ದೇಹವನ್ನು ಸದೃಢಗೊಳಿಸುವ ಪಂಚ ಇಂದ್ರಿಯಗಳ ಹಿಡಿತಗಳನ್ನು ಸಾಧಿಸಿ, ಚಕ್ರಗಳನ್ನು ಸಕ್ರಿಯಗೊಳಿಸಿ, ಥರ್ಡ್ ಐ 3ನೇ ಕಣ್ಣನ್ನು ತೆರೆದು ತ್ರಿಕಾಲ ಜ್ಞಾನವನ್ನು ಪಡೆಯುವ ಪಂಚಭೂತಗಳ ಶಕ್ತಿಯನ್ನು ತನ್ನೊಳಗೆ ತುಂಬಿಕೊಂಡು ಈ ಪಂಚಭೂತಗಳ ಶಕ್ತಿಗಳನ್ನು ತಿಳಿಯುವ ಸಾಧನೆ ಮಾರ್ಗವೇ ಸ್ವರಯೋಗ ಅಥವಾ ಉಸಿರಾಟದ ವಿಜ್ಞಾನ ಅಥವಾ ಜ್ಞಾನ ಅಂತ ಹೇಳ್ಬೋದು. ಪಾಯಿಂಟ್ ನಂಬರ್ 10 ಬರ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೀನಿ, ಸ್ವರ ಎಂದರೆ ಉಸಿರು. ತನ್ನನ್ನು ಅಥವಾ ಆತ್ಮವನ್ನು ತನ್ನನ್ನು ತಾನು ಅರ್ಥೈಸಿಕೊಳ್ಳುವ ನಾನು ಯಾರು,
ಇಲ್ಲಿ ಯಾತಕ್ಕೆ ಬಂದಿದ್ದೀನಿ, ಇಲ್ಲಿ ನನ್ನ ಕೆಲಸ ಏನು, ಇಲ್ಲಿ ನನ್ನ ಋಣಗಳು ಇನ್ನೂ ಎಷ್ಟು ಬ್ಯಾಲೆನ್ಸ್ ಇಟ್ಟುಕೊಂಡು ಹೋಗಿದ್ದೀನಿ, ಹಿಂದಿನ ಹಲವಾರು ಜನ್ಮಗಳಲ್ಲಿ ಮಾಡಿದಂತಹ ಪಾಪ ಪುಣ್ಯದ ಪ್ರಾಯಶ್ಚಿತವಾಗಿ ಈ ಜನ್ಮದಲ್ಲಿ ಈ ಸ್ಥೂಲ ಶರೀರಕ್ಕೆ ನಾನು ಸೂಕ್ಷ್ಮ ಶರೀರವಾಗಿ ಪ್ರಾಣವಾಗಿ ಬಂದಿದ್ದೀನಿ. ಇಲ್ಲಿ ನಾನು ಏನು ಮಾಡಬೇಕು ಈ ಜನ್ಮದಲ್ಲಿ, ಯಾವ ಋಣಗಳನ್ನು ತೀರಿಸೋದಕ್ಕೋಸ್ಕರ ಬಂದಿದ್ದೀನಿ, ಯಾವ ಋಣಗಳನ್ನು ಸಂದಾಯ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಮನುಷ್ಯನಾಗಿ ನಾನು ಅತಿ ಶ್ರೇಷ್ಠವಾದ ಜನ್ಮವನ್ನು ಪಡೆದುಕೊಂಡು ಬಂದು ನನ್ನ ಎಲ್ಲ ಹಿಂದಿನ ಜನ್ಮಗಳ ಪಾಪಗಳನ್ನು ಕಳೆದು ಪುಣ್ಯವನ್ನು ಸಂಪಾದನೆ ಮಾಡಿ ಸನ್ಮಾರ್ಗದ ಕಡೆಗೆ ಹೋಗಿ ಸ್ವರ್ಗ ಪ್ರಾಪ್ತಿಯನ್ನು ಹೇಗೆ ಪಡ್ಕೋಬೇಕು, ಅಲ್ಲಿ ತನಕ ಸಾಧನಾ ಮಾರ್ಗ ಅಂದರೆ ಈ ಪ್ರಾಣಾಯಾಮದ ಮಾರ್ಗದಲ್ಲಿ ನನ್ನ ಆಯಸ್ಸು ಮತ್ತು ಆರೋಗ್ಯವನ್ನು ಹೇಗೆ ಸದೃಢಪಡಿಸಿಕೊಳ್ಬೇಕು ಅಂತ ತಿಳಿಸಿಕೊಡುವಂತಹ ಯೋಗವೇ ಈ ಸ್ವರ ಯೋಗ. ನಾನು ಮೊದಲೇ ಹೇಳಿದಾಗೆ 2-3 ಸರಿ ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತೇಳಿ ರಾಜೇಶ್ವರಿ ಅಮ್ಮ. ಸ್ವರ ಎಂದರೆ ಉಸಿರು ಮತ್ತು ಉಸಿರಾಟದ ಶಬ್ದದೊಂದಿಗೆ ಲೀನವಾಗಿ ಸಮಾಧಿ ಸ್ಥಿತಿಯನ್ನು ತಲುಪಿ ಕುಂಡಲಿ ಜಾಗೃತಿ ಮಾಡುವ ವಿಜ್ಞಾನ, ಬ್ರಹ್ಮಾಂಡವನ್ನು ತಿಳಿಯುವ, ತಾನೇ ಬ್ರಹ್ಮನೆಂದು ಅರ್ಥ ಮಾಡಿಕೊಳ್ಳುವ, ತಿಳಿಸುವ, ತಿಳಿಯುವ, ಬ್ರಹ್ಮನಾಗುವ, ಲೀನವಾಗುವ ಉಸಿರಾಟದ ತಂತ್ರಶಾಸ್ತ್ರವೇ ಸ್ವರಯೋಗ. ರಾಜೇಶ್ವರಿ ಅಮ್ಮ, ಇವಾಗ ನಿಮಗೆ ಈ ಸ್ವರಯೋಗದ ಬಗ್ಗೆ ಅರ್ಥ ಆಯಿತು ಅಂತ ಹೇಳ್ಕೊತೀನಿ. ತಾವು ಕೇಳಿದ್ರಿ, ನಾನು ಹಲವಾರು ಯೋಗ ಟೀಚರ್ಸ್ಗಳನ್ನು, ಹಲವಾರು ಆಶ್ರಮಗಳನ್ನು, ಹಲವಾರು ಸಿದ್ಧ ಪುರುಷರನ್ನು, ತುಂಬ ಜನಕ್ಕೆ ನಾನು ಕಾಲ್ ಮಾಡಿ ಈ ಸ್ವರಯೋಗದ ಬಗ್ಗೆ ಕೇಳದೆ ಯಾರಿಂದಲೂ ಸರಿಯಾದ ಮಾಹಿತಿ ನನಗೆ ಸಿಗಲಿಲ್ಲ. ಗೂಗಲ್ ಕೂಡ ಸರ್ಚ್ ಮಾಡಿದೆ, ಅದರಲ್ಲಿ ಅಲ್ಪ ಸ್ವಲ್ಪ ಮಾಹಿತಿ ಸಿಕ್ತು ಅಂತ ಹೇಳಿದ್ರಿ. ಸೊ ಇದು ಒಂದು ಸ್ವರಯೋಗ ಅನ್ನೋದು ಒಂದು ಪ್ರಾಚೀನ ಗ್ರಂಥ. ಈ ಸ್ವರಯೋಗವನ್ನು ನಾವೇ ಪ್ರಾಣಾಯಾಮ ಅಂತ ಹೇಳೋದು. ಪ್ರಾಣ ಪ್ಲಸ್ ಆಯಾಮಗಳು ಬೇರೆ ಬೇರೆ ವಿಧಾನಗಳಲ್ಲಿ ನಮ್ಮ ಉಸಿರಾಟವನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ತಿಳಿಸುವಂತಹ ಯೋಗವೇ ಸ್ವರಯೋಗ. ಸೊ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಈ ಸ್ವರಯೋಗದ ಬಗ್ಗೆ. ಸೊ ಹಿಡನಾಡಿ, ಪಿಂಗಳನಾಡಿ, ಸುಷುಮ್ನ ನಾಡಿ, ಇದು ಆಯಾಯ ಋತುಗಳಿಗೆ ಅನುಗುಣವಾಗಿ ಬೇಸಿಗೆ ಕಾಲ, ಮಳೆಗಾಲ ಅಂದರೆ ಸಮ್ಮರು, ವಿಂಟರು, ಸ್ಪ್ರಿಂಗಿ ಅಥವಾ ಸಮ್ಮರು ಬೇಸಿಗೆ ಕಾಲ. ಇವಾಗ ನೋಡಿ ಡಿಸೆಂಬರ್ ಇದೆ, ಇದು ಚಳಿಗಾಲ, ಆಮೇಲೆ ಬೇಸಿಗೆ ಕಾಲ, ಆಮೇಲೆ ಮಳೆಗಾಲ, ಆಮೇಲೆ ಋತುಕಾಲ. ಹೀಗೆ 4 ಕಾಲಗಳಲ್ಲಿ 4 ಋತುಗಳಿಗೆ ಸೊ ಆಯಾಯ ಕಾಲಕ್ಕೆ ಪ್ರಕೃತಿದತ್ತವಾಗಿ ಸಿಗುವಂತಹ ನಮ್ಮ ವಾತ, ಪಿತ್ತ, ಕಫ ಈ ತ್ರಿದೋಷಗಳನ್ನು ಅನುಗುಣವಾಗಿ, ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಸೂರ್ಯನಾಡಿ ಮತ್ತು ಚಂದ್ರನಾಡಿಯನ್ನು ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ಋತುಮಾನಕ್ಕೆ ತಕ್ಕಂತೆ ನಾವು ಪ್ರಾಣದ ಆಯಾಮಗಳ ಮುಖಾಂತರ ನಾವು ನಮ್ಮ ದೇಹವನ್ನು, ಮನಸ್ಸನ್ನು ಸುಸ್ಥಿತಿನಲ್ಲಿ ಆರೋಗ್ಯವಾಗಿ ಆಯಸ್ಸು ಮತ್ತು ಆರೋಗ್ಯವನ್ನು ಹೇಗೆ ಜಾಸ್ತಿ ಮಾಡ್ಕೋಬಹುದು ಅಂತಂತಹ ಹೇಳಿಕೊಡುವಂತಹ ವಿಜ್ಞಾನವೇ ಸ್ವರಯೋಗ. ಸೊ ನಿಮಗೆ ಇದ್ರ ಬಗ್ಗೆ ತುಂಬ ಡೆಪ್ತಾಗಿ ಹೇಳ್ತಾ ಹೋಗ್ತಿರ್ತೀನಿ. ಸೊ ಮುಂದಿನ ಪಾಠಗಳಲ್ಲಿ ನಿಮಗೆ ನಾನು ಇದನ್ನು ಹೇಳ್ಕೊಡ್ತೀನಿ. ಸೊ ಸರ್ವರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರಾಸರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ಯೋಗ ಗುರು ಡಾಕ್ಟರ್ KV ಮಹಾದೇವ್. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಸರ್ವಜನೋ ಸುಖಿನೋ ಭವಂತು.